ಮುಸ್ಲಿಂ ಯುವಕನಿಂದ ಹಿಂದೂ ಯುವತಿಗೆ ಕಿರುಕುಳ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಯುವತಿಯಿಂದ ಯುವಕನಿಗೆ ಚಪ್ಪಲಿಯಿಂದ ಥಳಿತ ಕೂಡ ಆಗಿರೋದು. ಮುಸ್ಲಿಂ ಯುವಕ ಏನಿದ್ದಾನೆ ಹಿಂದೂ ಯುವತಿಗೆ ಕಿರುಕುಳ ಕೊಟ್ಟಿದ್ದಂತೆ. ಹೀಗಾಗಿ ಯುವತಿ ಯುವಕನಿಗೆ ಚಪ್ಪಲಿಯಿಂದ ಹೊಡೆದಿದ್ದಾಳೆ. ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಘಟನೆ ನಡೆದಿರೋದು. ಸಲೂನ್ನಲ್ಲಿ ಕೆಲಸ ಮಾಡ್ತಿದ್ದ ಅನ್ಯ ಕೋಮಿನ ಯುವತಿಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಂತೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು. ಚಪ್ಪಲಿಯಿಂದ ಒದ್ದು ಯುವಕನಿಗೆ ಯುವತಿ ಗೂಸ ಕೊಟ್ಟಿದ್ದಾಳೆ. ನನಗೆ ಯಾಕೆ ನೀನು ಕಿರಿಕಿರಿ ಕೊಡ್ತಿದ್ಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾಳೆ. ಕೊನೆಗೆ ಯುವಕನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಯುವಕನನ್ನ ವಿಚಾರಣೆಗೆ ಗುರಿಪಡಿಸಿದ್ದಾರೆ. ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಈ ಅನ್ಯಕೋಮಿನ ಯುವಕ ಏನಿದ್ದಾನೆ ಸಲೂನ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನಂತೆ. ಆ ಯುವತಿಗೆ ಪದೇ ಪದೇ ಕಿರುಕುಳ ಕೂಡ ಕೊಡ್ತಿದ್ದ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಶಿವರಾಮ ಸುಂಡಿ, ಎಕ್ಸಾಕ್ಟ್ಲಿ ಯಾವ ರೀತಿ ಹುಡುಗಿಗೆ ಈತ ಕಿರುಕುಳ ಕೊಡ್ತಿದ್ದಂತೆ, ಆತನ ವಿರುದ್ಧ ಯಾವ ರೀತಿ ಆಕ್ಷನ್ ಆಗಿದೆ? ನಿಖರವಾಗಿ ಯಾವ ರೀತಿ ಕಿರುಕುಳ ಕೊಡ್ತಾ ಇದೆ ಅಂತ ಗೊತ್ತಿಲ್ಲ. ಆದ್ರೆ ಮಾನಸಿಕವಾಗಿ ಮತ್ತು ಕಿರುಕುಳ ಕೊಡ್ತಾ ಇದೆ ಅಂತ ಹೇಳಿ ಆರೋಪ ಕೇಳಿ ಬಂದಿದೆ. ಅಂದ್ರೆ ಅಲ್ಲಿ ಆಕೆ ಅಡ್ಡಾಡ್ಬೇಕಾದ್ರೆ ಒಂಥರ ಟೀಸ್ ಮಾಡೋದು, ಈ ತರ ಒಂದು ಕಿರುಕುಳ ಕೊಡ್ತಾ ಇದ್ದ ಒಂದು ಆರೋಪದ ಹಿನ್ನೆಲೆಯಲ್ಲಿ ಆಕೆ ಪೋಷಕರ ಗಮನಕ್ಕೆ ತಂದಿದ್ಲು. ಪೋಷಕರು ಸಹ ಏನಂದ್ರೆ ಬಂದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತ ಮತ್ತೆ ಉದ್ದಾಟದಿಂದ ವರ್ತನೆ ಮಾಡಿದ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಪೋಷಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಯುವತಿಯ ಚಪ್ಪಲಿ ತೆಗೆದುಕೊಂಡು ಅವನಿಗೆ ಹಲ್ಲೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಸಾರ್ವಜನಿಕರು ಸಹ ಅವನಿಗೆ ಹೊಡೆಯಿರಿ ಅಂತೇಳಿ ಒಂದು ಇದನ್ನ ಮಾಡಿದ ಸಂದರ್ಭದಲ್ಲಿ ಯುವತಿ ಹಿಗ್ಗಾಮುಗ್ಗ ಥಳಿಸಿದ್ದಾಳೆ. ಜೊತೆಗೆ ಯುವತಿಯ ಪೋಷಕರು ಮತ್ತು ಸ್ಥಳದಲ್ಲಿದ್ದಂತ ಸಾರ್ವಜನಿಕರು ಸಹ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಕಾಲಿನಿಂದ ಒದ್ದು ಪೊಲೀಸರಿಗೆ ಒಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಇದು ಏನು ಉದ್ದೇಶಪೂರ್ವಕವಾಗಿನೇ ಆ ಯುವತಿಗೆ ಕಿರುಕುಳ ಕೊಡ್ತಾ ಇದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈಗ ಪೊಲೀಸರು ಅವನನ್ನ ವಶಕ್ಕೆ ತೆಗೆದುಕೊಂಡು ಅವನು ಯಾರು ಏನು ಅಂತೇಳಿ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಯಾವ ರೀತಿಯ ಕಿರುಕುಳ ಕೊಡ್ತಾ ಇದ್ದಾನ ಒಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಷ್ಟೇ ಹೆಚ್ಚಿನ ಮಾಹಿತಿ ಸಿಗಬೇಕಾಗಿದೆ ಧನುಶ್ರೀ.